ಯಾವತ್ತಾದರೂ ಒಂದ್ಸಲ ಇಡ್ಲಿ ಕುಕ್ಕರಲ್ಲಿ ಈ ಅಕ್ಕಿ ಶಾವಿಗೆಯನ್ನು ಹಾಕಿ ನೋಡಿ, ನೀವು ಶಾಕ್ ಆಗುವಂತಹ ರೆಸಿಪಿನ ಸವಿಬಹುದು ಅಂದರೆ ನೀವು ನಂಬ್ತೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ. ಈ ಒಂದು ಅದ್ಭುತವಾದ ರುಚಿ ಸವಿಲಿಕ್ಕೆ ಸಬ್ಬಕ್ಕಿ ಸೊಪ್ಪು ಬೇಕಾಗುತ್ತೆ. ಸಬ್ಬಕ್ಕಿ ಸೊಪ್ಪಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು ಕಟ್ ಸಬ್ಬಕ್ಕಿ ಸೊಪ್ಪನ್ನು ಈ ರೀತಿ ಎಳೆ ಎಳೆಯ ಸೊಪ್ಪನ್ನು ದಂಟು ಗಟ್ಟಿ ಇರಬಾರ್ದು, ದಂಟನ್ನು ಇದ್ದರೆ ಕಟ್ ಮಾಡಿ ಬಿಸಾಕ್ಬಿಟ್ಟು ಬರೀ ಎಳೆದು ಮಾತ್ರ ತಗೋಬೇಕು. ಬರೀ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಅಗಲವಾದ ಬೇಷನ್ಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಮಾಡ್ತೀರಾ ನೋಡಿಕೊಂಡು ಅಷ್ಟು ಸೊಪ್ಪನ್ನು ತೊಗೊಳ್ಬೋದು. ಖಾರಕ್ಕೆ ತಕ್ಕ ಹಾಗೆ 3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ತೆಂಗಿನಕಾಯಿ ತುರಿಯನ್ನು 1 ಬೌಲ್ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಅರ್ಧ ಬೌಲ್ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ಅಕ್ಕಿ ಶಾವಿಗೆ ಬೇಕಾಗುತ್ತೆ. ಇದನ್ನು ಮಾಡಲಿಕ್ಕೆ ಅಕ್ಕಿ ಶಾವಿಗೆನೇ ಚೆನ್ನಾಗಿರೋದು. ಅನಿಲ್ ಬ್ರ್ಯಾಂಡ್ ಅವರ ಅಕ್ಕಿ ಶಾವಿಗೆನ 1 ಬೌಲ್ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಗಟ್ಟಿ ಮೊಸರು ಬೇಕಾಗುತ್ತೆ. ಮೊಸರು ಹುಳಿಯಾಗಿದ್ದರೆ ತುಂಬ ಒಳ್ಳೆಯದಿದಕ್ಕೆ. ಇದನ್ನು ಈಗ ಚೆನ್ನಾಗಿ ಕೈಯಿಂದನೇ ಕಲಿಸ್ತಾ ಹೋಗಬೇಕು. ಮೊಸರು, ಸೊಪ್ಪು ಹಾಗೆ ಶಾವಿಗೆ ಗಟ್ಟಿಯಾಗಿರುತ್ತೆ. ಸೊಪ್ಪು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಕೈಯಿಂದನೇ ಕಲಿಸ್ಕೊಳ್ಬೇಕು. 1-2-3 ನಿಮಿಷಗಳ ಕಾಲ ಕೈಯಿಂದನೇ ಕಲಿಸ್ಕೋಬೇಕು. ನೀರು ಮಾತ್ರ ಇವಾಗ ಹಾಕಕ್ಕೆ ಹೋಗಬಾರ್ದು, ನಂತರ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕೋಬೇಕು. ಮೊಸರಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಮತ್ತೆ 1 ನಿಮಿಷ ಇದನ್ನು ಚೆನ್ನಾಗಿ ಕಲಸಿ ಇದನ್ನು ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಬಿಟ್ಟುಬಿಡೋಣ. ಇವಾಗ ಮತ್ತೊಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ 2 ಚಮಚ ಎಣ್ಣೆ ಬೇಕಾಗುತ್ತೆ. ಅರ್ಧ ಚಮಚ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ, 1 ಚಮಚ ಉದ್ದಿನಬೇಳೆ, 1.5 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿ ಇದನ್ನು ಒಗ್ಗರಣೆ ಮಾಡಿಕೊಳ್ಳೋಣ. ಕಡಲೆಬೇಳೆ ಎಲ್ಲ ಕೆಂಪು ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡಿಕೊಂಡು ನಂತರ 1 ಬೌಲ್ ಆಗುವಷ್ಟು ಮೀಡಿಯಮ್ ರವೆನ ಹಾಕ್ಕೊಳ್ಳಿ. ಮೀಡಿಯಮ್ ರವೆನೇ ತೊಗೋಬೇಕು, ಚೆನ್ನಾಗಿರುತ್ತೆ. ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರವೆ ಕೆಂಪು ಕಲರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ 1-2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ರವೆನ ಹುರಿದು ಈಗ ಇದು ರೆಡಿ ಇದೆ ನೋಡಿ. ಈಗ ಸ್ಟೌರಿಯನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ. ನಂತರ ಇವಾಗ ಕಲಸಿಟ್ಟಿರುವ ಶಾವಿಗೆಗೆ ಈ ರವೆನ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಾಡುವ ವಿಧಾನವನ್ನು ನೀವು ರಾತ್ರಿನೇ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಇದನ್ನು ತಿಂಡಿನ ರೆಡಿ ಮಾಡ್ಕೋಬೋದು. ಈಗ ಮತ್ತೆ ಕೈಯಿಂದನೇ ಕಲಿಸ್ಕೋಬೇಕು. ಶಾವಿಗೆ ಚೆನ್ನಾಗಿ 1-2 ನಿಮಿಷ 3 ನಿಮಿಷ ಚೆನ್ನಾಗಿ ನೆಂದಿದೆ ಇವಾಗ ಮೊಸರಲ್ಲಿ. ಹಾಗಾಗಿ ಈಗ ರವೆನ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದನ್ನು ನೀವು ಒಂದ್ಸಲ ಮಾಡಿಕೊಂಡ್ರೆ ನೀವು ವಾರದಲ್ಲಿ 2 ಸಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇನ್ನೊಂದು ಸ್ವಲ್ಪ ಈ ರವೆ ಹಾಕಿರೋದ್ರಿಂದ ನೀರು ಬೇಕಾಗುತ್ತೆ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕೈಯಿಂದ ಕಲಿಸ್ಕೊಂಡ್ಬಿಡೋಣ. ಈ ರೀತಿ ಚೆನ್ನಾಗಿ ಕಲಸಿ ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಬಿಡೋಣ. ಇದಕ್ಕೆ ಒಂದು ಚಟ್ನಿ ಬೇಕಾಗುತ್ತಲ್ವ, ತಕ್ಷಣದಲ್ಲಿ ದಿಢೀರಾಗುವಂಥ ಚಟ್ನಿ. ಮೆಣಸಿನಕಾಯಿನ ಹುರಿದಿದ್ದೀನಿ. ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಹುರಿದು ಹಾಕಿದ್ದೀನಿ, ರುಚಿಯಾಗುತ್ತೆ ಚಟ್ನಿ. ಒಂದು ಅರ್ಧ ಬೌಲ್ ತೆಂಗಿನಕಾಯಿ ತುರಿ ಹಾಗೆ ಒಂದು ಅರ್ಧ ಬೌಲ್ ಕಡಲೆ ಪಪ್ಪನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚಟ್ನಿ ರೆಡಿಯಾಗಿದೆ. ಒಂದು ಬೌಲ್ ತಗೊಂಡು ಈ ರೀತಿ ತಳುವಾಗಿರಬೇಕು. ನಾವು ಈ ಒಂದು ಇಡ್ಲಿಗೆ ತಳುವಾಗಿರುವ ಚಟ್ನಿ ಬೇಕಾಗುತ್ತೆ. ಗಮ್ಮತ್ತಿನ ಒಂದು ಒಗ್ಗರಣೆ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಸೊಪ್ಪು, ಒಣಮೆಣಸಿನ ಒಂದು ಒಗ್ಗರಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿ ರೆಡಿ ಆಯಿತು. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ, ಇದು ಚೆನ್ನಾಗಿ ನೆಂದಿದೆ, ಇದು ರೆಡಿ ಇದೆ. ಈಗ ಬಿಸಿ ಆಗಿರುವ ಇಡ್ಲಿಯನ್ನು ಹಾಕ್ಬೋದು. ಇದ್ರ ಜೊತೆಗೆ ನಿಮಗೆ ಬೇಕು ಅನಿಸಿದರೆ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ಳಿ. ನಮ್ಮ ಮಕ್ಕಳು ಇಷ್ಟಪಡ್ತಾರೆ ಅಂತ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರ್ಕಾಳು ಹಾಕಿ ಚೆನ್ನಾಗಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಈಗ ಇದು ಹಿಟ್ಟು ರೆಡಿ ಇದೆ. ಇದು ಜಾಸ್ತಿ ತಳುವೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಹದವಾಗಿ ಇರಬೇಕು. ಕೈಯಲ್ಲಿ ಹಿಡಿದಾಗ ಉಂಡೆ ಕಟ್ಟಕ್ಕೆ ಬರೋ ಹದದಲ್ಲಿ ಇದು ಹದವಾಗಿ ಬರಬೇಕು. ಈಗ ನೋಡಿ, ಇಡ್ಲಿ ತಟ್ಟೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪನ ತಗೊಂಡು ಎಲ್ಲ ಒಂದು ತಟ್ಟೆಗೆ ಸವರ್ಕೋತಾ ಇದ್ದೀನಿ. ನಿಮಗಿನ್ನೂ ಮಕ್ಕಳಿಗೆ ಇನ್ನೂ ಟೇಸ್ಟ್ ಕೊಡಬೇಕಂದ್ರೆ
ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಮಿಕ್ಸ್ ಮಾಡ್ಬೋದು. ಈಗ ಒಂದೊಂದೇ ಉಂಡೆಯನ್ನು ಈ ರೀತಿ ಕಟ್ಟಿ ಈ ರೀತಿ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಇದು ತುಂಬ ಚೆನ್ನಾಗಿ ನೆಂದಿದೆ ಇದು. ಯಾಕಂದರೆ ನಾನು ನೈಟೆಲ್ಲ ಬಿಟ್ಟು ನಂತರ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೆ. ನೀವು ಬೇಕಿದ್ರೆ ಒಂದು 3 ಅವರ್ ಬಿಟ್ಟು ರೆಡಿ ಮಾಡ್ಕೊಳ್ಬೋದು ಇದನ್ನು. ತುಂಬ ಚೆನ್ನಾಗಿ ಈ ಶಾವಿಗೆ ಎಲ್ಲ ನೆಂದಿದೆ, ರವೆ ಜೊತೆಗೆ ಮಿಕ್ಸ್ ಆಗಿದೆ. ಈಗ ನೋಡಿ ಎಲ್ಲ ಒಂದು ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ, 2 ತಟ್ಟೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10ರಿಂದ 15 ನಿಮಿಷದವರೆಗೂ ಇದನ್ನು ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೇಗ ಬೆಂದುಬಿಡುತ್ತೆ ಈ ಒಂದು ಶಾವಿಗೆ ರವೆ. ನೀರು ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಈಗ ನೋಡಿ ತಟ್ಟೆನ ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಆದರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನೋಡಿ ಬಿಸಿ ಬಿಸಿಯಾಗಿರುವ ಶಾವಿಗೆ ಹಬೆ ಇಡ್ಲಿ ರೆಡಿಯಾಗಿದೆ. ಅದರಲ್ಲೂ ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಅದರ ಆರೋಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅದರಲ್ಲೂ ಈ ಬಾಳೆ ಎಲೆಯಲ್ಲಿ ಹಾಕಿ ಮಕ್ಕಳಿಗೆ ಬೆಳಗ್ಗೆ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಈ ರೆಸಿಪಿನ ವಾರದಲ್ಲಿ 2 ಸಲ 3 ಸಲ ಮಾಡಿ ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ ಕಣ್ರಿ. ನೀವು ಇದನ್ನು ಮಿಸ್ ಮಾಡದೆ ಮಾಡಿ. ಶಾವಿಗೆ ಅಂತೂ ಸಾಮಾನ್ಯವಾಗಿ ಎಲ್ಲರೂ ತರಿಸಿರ್ತೀರ ಬೆಳಗ್ಗೆ ತಿಂಡಿ ಮಾಡಲಿಕ್ಕೆ. ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡಿ, ಮಕ್ಕಳು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಲಂಚ್ ಬಾಕ್ಸು ಕೂಡ ಖಾಲಿಯೇ ಆಗುತ್ತೆ. ಮಕ್ಕಳು ಯಾರು ತಿಂಡಿ ತಿನ್ನಲ್ಲ ಅಂತಾರೆ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಈ ರೀತಿ ಡಿಫ್ರೆಂಟ್ ಟಚ್ ಕೊಟ್ಟು ಈ ಒಂದು ಶಾವಿಗೆಗೆ ನೀವು ಮಾಡಿಕೊಡಿ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವಾಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಅದನ್ನು ಹೇಗೆ ಚಟ್ನಿ ಜೊತೆ ತಿನ್ನೋದಂತ ನೋಡೋಣ. ಇಲ್ಲಿ ನಾನು ಇಡ್ಲಿನ ಹಾಕ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ದ್ರಾಕ್ಷಿ ಎಲ್ಲ ಹಾಕಿದ್ದೆ ನಾನು. ಅದ್ರ ಮೇಲೆ ಚಟ್ನಿ ಹಾಕಿ ಈ ರೀತಿ ತುಪ್ಪ ಹಾಕಿ ತಿಂತಾ ಇದ್ದರೆ ಮಸ್ತಾಗಿರುತ್ತೆ. ಆರೋಮ ಅಂತೂ ಈ ಸೊಪ್ಪಿನ ಆರೋಮ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನನ್ನ ಮಗನ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಈ ಇಡ್ಲಿ ರೆಸಿಪಿ ಮಾಡೋಕ್ಕೆ ಶೂಟ್ ಮಾಡಿಕೊಂಡು ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಖುಷಿ ಆಯಿತು. ತಿಂಡಿ ಸಖತ್ತಾಗಿತ್ತು. ನೀವು ಕೂಡ ಬೆಳಗ್ಗೆ ತಿಂಡಿಗೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಚಟ್ನಿ ಜೊತೆಗೆ ನನ್ನ ಮಗನಿಗೆ ಹಾಕಿ ಕೊಟ್ಟಿದ್ದೆ, ತುಂಬ ಇಷ್ಟಪಟ್ಟು ತಿಂದು ಖುಷಿ ಆಯಿತು. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಈ ವಿಡಿಯೋನ ಸಾಕಷ್ಟು ಜನರಿಗೆ. ಯಾಕಂದರೆ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.